1,10,000ದಿಂದ ಸ್ಟಾರ್ಟಿಂಗ್ ಇರೋದೆ. 70 to 80% ಲೋನ್ ಆಗೇ ಆಗುತ್ತೆ. ಈ 1,10,000 ಮಾಡ್ತಾ ಇದ್ದೀನಿ. ಭಾಳ ಡಿಮಾಂಡೆಡ್ ವೆಹಿಕಲ್, ಡೀಸೆಲ್ ಅಂದರೆ ತುಂಬ ಡಿಮಾಂಡೆಡ್ ವೆಹಿಕಲ್. 2,75,000 ಹೇಳ್ತಾ ಇದ್ದೀನಿ. ಶೋರೂಮ್ ಲಿಸ್ಟ್ ಮಾಡಿ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. ಕಾಲೇಜ್ ಹುಡುಗರಿಗೆ, ಶೋಕಿ ಅವ್ರಿಗೆ ಹಾಂಡಾ ಸಿಟಿ ಅಂದರೆ ತುಂಬ ಡಿಮಾಂಡೆಡ್ ವೆಹಿಕಲ್ ಸರ್. ಇದ್ರದ್ದು ಕೋಟಿಂಗ್ ಬಂದುಬಿಟ್ಟು 2,55,000 ಕೋಟಿಂಗ್ ಮಾಡ್ತಾ ಇದ್ದೀನಿ. ಶೋರೂಮ್ ವಿಸಿಟ್ ಮಾಡಿ. ಸರ್ ಇದು ಕೋಟಿಂಗ್ ಬಂದುಬಿಟ್ಟು 2,55,000 ಕೋಟಿಂಗ್ ಮಾಡ್ತಾ ಇದ್ದೀನಿ. ಶೋರೂಮ್ ವಿಸಿಟ್ ಮಾಡಿ. 2,45,000ಗೆ ಮಾಡ್ಕೊಡ್ತೀನಿ. 3 ಶಿಫ್ಟ್ ಇದೆ ಈಗ ಸ್ಟಾಕ್ ಅಲ್ಲಿ ಡೀಸೆಲ್ ವೇರಿಯಂಟ್. 2,25,000 ಕೋಟಿಂಗ್ ಮಾಡ್ತಾ ಇದ್ದೀನಿ. ಶೋರೂಮ್ಗೆ ವಿಸಿಟ್ ಮಾಡಿ 2,15,000ಗೆ ಮುಗಿಸ್ಕೊಡ್ತೀನಿ. ಸರ್ ಇದು ಕೋಟಿಂಗ್ ಬಂದುಬಿಟ್ಟು 2,15,000 ಕೋಟಿಂಗ್ ಮಾಡ್ತಾ ಇದ್ದೀನಿ. ಶೋರೂಮ್ಗೆ ವಿಸಿಟ್ ಮಾಡಿ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. ಸರ್ ಇದು ಕೋಟಿಂಗ್ ಮಾಡ್ತಾ ಇರೋದು 1,60,000 ಸರ್ ಇದು ಕೋಟಿಂಗ್ ಬಂದುಬಿಟ್ಟು 2,40,000 ಕೋಟಿಂಗ್ ಮಾಡ್ತಾ ಇದ್ದೀನಿ. ಶೋರೂಮ್ ವಿಸಿಟ್ ಮಾಡಿ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. ಕೋಟಿಂಗ್ ಬಂದುಬಿಟ್ಟು 1,70,000 ಕೋಟಿಂಗ್ ಮಾಡ್ತಾ ಇರೋದು. ಶೋರೂಮ್ಗೆ ವಿಸಿಟ್ ಮಾಡಿ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. ಸರ್ ಇದು ಕೋಟಿಂಗ್ ಬಂದುಬಿಟ್ಟು 1,65,000 ಇದನ್ನು ಕೋಟಿಂಗ್ ಮಾಡ್ತಾ ಇರೋದು. ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಫಂಕಿ ಕಿರಣ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಬಂದು ಏನಂದರೆ ಕಡಿಮೆ ಬಜೆಟಲ್ಲಿ ಬೆಸ್ಟ್ ಪ್ರೈಸಲ್ಲಿ ಸಿಗುತ್ತೆ ಅಂತಲೇ ಹೇಳ್ಬೋದು ಗುರು. ಇಲ್ಲಿ ಕಾರ್ಸು ಏನಂದರೆ ಬೆಸ್ಟ್ ಮಾಡಲಿಂದನೇ ಬೆಸ್ಟ್ ಕ್ವಾಲಿಟಿ, ಕಂಡೀಷನೆಲ್ಲ ನೆಕ್ಸ್ಟ್ ಲೆವೆಲ್ ಇದೆ ಅಂತಲೇ ಹೇಳ್ಬೋದು. ಸೊ ಏನಂದರೆ ಇವತ್ತು ನಾನು ಬಂದಿದ್ದೀನಿ ಕರ್ನಾಟಕ ಕಾರ್ ಝೋನ್ಗೆ. ಸೊ ಇದು ಲೊಕೇಟ್ ಆಗಿರೋದು ಬಂದು ನಾಗರಬಾವಿ ನಮ್ಮೂರ ತೆಂಡಿಂದ ಒಂದು 500 ಮೀಟರ್ ಮೇಲೆ ಬಂದರೆ ಅಲ್ಲೇ ನಿಮಗೆ ಲೊಕೇಟ್ ಆಗಿರುತ್ತೆ ಇದು. ಸೊ ಅದೇ ಥರ ಇನ್ಯಾಕೆ ತಡ ಮಾಡ್ತೀರಾ, ನಮ್ಮ ಜೊತೆ ಶೋರೂಮ್ ನಿಮ್ಮ ಹೆಸರು ಜೈದ್ ಖಾನ್ ಅಂತ ಸರ್. ಜೈದ್ ಖಾನ್ ಅಂತ. ಸೊ ಅದೇ ಥರ ಶೋರೂಮ್ ಅವ್ರು ನಮ್ಮ ಜೊತೆ ಇಲ್ಲಿದ್ದಾರೆ. ಸೊ ಅದೇ ಥರ ಇಲ್ಲಿ ಪ್ರೈಸಿಂಗಲ್ಲಿ ಏನಿದೆ ಸರ್ ಸ್ಟಾರ್ಟಿಂಗ್? ನಮ್ಮ ಹತ್ರ ಸ್ಟಾರ್ಟಿಂಗ್ ಪ್ರೈಸ್ 1,10,000 ಅಂದಾಜು ಈಗ ಸ್ಟಾರ್ಟಿಂಗ್ ಇದೆ. ನಿಮಗೆ ಇನ್ನೂ ಕಮ್ಮಿ ಪ್ರೈಸಲ್ಲಿ ಬೇಕಂದರೆ ಕಮ್ಮಿ ಪ್ರೈಸಲ್ಲಿನೂ ಬರುತ್ತೆ. ಓಕೆ, ಬಟ್ ಈಗ ಸ್ಟಾರ್ಟಿಂಗ್ ಪ್ರೈಸ್ 1,10,000 ಇದೆ. 1,10,000ದಿಂದ ಸ್ಟಾರ್ಟಿಂಗ್ ಇರೋದೆ. ಸೊ ಅದೇ ಥರ ಲೋನ್ ಎಲ್ಲ ಆಪ್ಷನ್ ಎಲ್ಲ ಏನಿದೆ ಸರ್? ಖಂಡಿತ ಸರ್, ಲೋನ್ ಆಪ್ಷನ್ ಎಲ್ಲ ಇದೆ. 2012 ಮಾಡಲ್ ಮೇಲೆ ತಗೊಂಡ್ರೆ ಲೋನು ಮಾಡ್ಕೊಡ್ತೀನಿ. ಪೂರ್ತಿ ಕರ್ನಾಟಕಲ್ಲಿ ಲೋನ್ ಮಾಡ್ಕೊಡ್ತೀನಿ. ಓಕೆ, ಸಿವಿಲ್ ಚೆನ್ನಾಗಿರ್ಬೇಕು, ಸ್ಯಾಲ್ರಿಡ್ ಇರಬೇಕು, ಸ್ವಂತ ಮನೆ ಇರಬೇಕು, 6 ತಿಂಗಳು ಬ್ಯಾಂಕ್ ಸ್ಟೇಟ್ಮೆಂಟ್ ಚೆನ್ನಾಗಿರ್ಬೇಕು. ಓಕೆ, 4 2 ತಿಂಗ್ಳು ಚೆನ್ನಾಗಿದೆ, ಖಂಡಿತ ಪೂರ್ತಿ ಕರ್ನಾಟಕದಲ್ಲಿ ಲೋನ್ ಮಾಡ್ಕೊಡ್ತೀನಿ. ಸೊ ಹಂಗಾದ್ರೆ ಪ್ರೊಫೈಲ್ ಎಲ್ಲ ಚೆನ್ನಾಗಿದ್ರೆ ಕಂಪಲ್ಸರಿ 80% ಲೋನ್ ಮಾಡ್ಕೊಡ್ತೀನಿ. 70 to 80% ಲೋನ್ ಆಗೇ ಆಗುತ್ತೆ. ಸೊ ಅದೇ ಥರ ಇನ್ಯಾಕೆ ತಡ ಮಾಡೋದು, ಹಂಗಾರೆ ಎಲ್ಲ ಫುಲ್ ಡೀಟೇಲ್ಸ್ ತಿಳ್ಕೊಂಬಂದ್ಬೇಡ. ಹೌದು ಸರ್. ಸರ್ ಇದು ಪ್ರೈಸಿಂಗ್ ಕೋಟಿಂಗ್ ಮಾಡ್ತಾ ಇರೋದು 1,10,000 ಸರ್. ವ್ಯಾಗನರ್ ಕಲಿಯೋರಿಗೆ, ಸಿಟಿಗೆ, ಮೈಲೇಜ್ಗೆ ಒಳ್ಳೆ ವೆಹಿಕಲ್ ಅಂತಲೇ ಹೇಳ್ತೀನಿ. ಇದು ಡೀಟೇಲ್ಸ್ ಅಂದ್ಬಿಟ್ಟು 2000 ಮಾಡಲ್ ಆಗಿರುತ್ತೆ, 4th ಓನರ್ಶಿಪ್ ಆಗಿರುತ್ತೆ, 4 ಮ್ಯಾಗ್ವಿಲ್ ಇದೆ, ಅಪ್ ಟು ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ. AC ಪರ್ ಶೇರಿಂಗ್ ಬರುತ್ತೆ, LX ವೇರಿಯಂಟ್, ಇದು ಪೆಟ್ರೋಲ್ ವೇರಿಯಂಟು. ಸರ್ ಇದು ಕೋಟಿಂಗ್ ಬಂದ್ಬಿಟ್ಟು 1,10,000 ಮಾಡ್ತಾ ಇದ್ದೀನಿ. ಶೋರೂಮ್ ವಿಸಿಟ್ ಮಾಡಿ ರೌಂಡ್ ಫಿಗರ್ 1,00,000ಗೆ ಮಾಡ್ಕೊಡ್ತೀನಿ. ಸರ್ ಮಾರುತಿ ಸುಜುಕಿ ಶಿಫ್ಟ್ ಭಾಳ ಡಿಮಾಂಡೆಡ್ ವೆಹಿಕಲ್, ಡೀಸೆಲ್ ಅಂದರೆ ತುಂಬ ಡಿಮಾಂಡೆಡ್ ವೆಹಿಕಲ್. 2009 ಮಾಡಲ್ ಆಗಿರುತ್ತೆ, ಸೆಕೆಂಡ್ ಓನರ್ಶಿಪ್ ಆಗಿರುತ್ತೆ. ಗಾಡಿ ಜಸ್ಟ್ ಈಗ ಬಂದು ಸ್ವಲ್ಪ ಧೂಳಿದೆ. ಕೊಟ್ಟ ಟೈಮಲ್ಲಿ ಸರ್ವಿಸ್ ಎಲ್ಲ ವಾಶ್ ಎಲ್ಲ ಮಾಡಿ ಕೊಡ್ತೀನಿ. 2009 ಮಾಡಲಾಗಿರುತ್ತೆ, ಸೆಕೆಂಡ್ ಓನರ್ಶಿಪ್ ಆಗಿರುತ್ತೆ. VDI 4 ಮ್ಯಾಗ್ವಿಲ್ಸ್ ಇದೆ, 70% ಟೈರ್ ಇದೆ. ಫೀಚರ್ಸ್ ಅಂದ್ಬಿಟ್ಟು AC ಪರ್ ಶೇರಿಂಗ್, 4 ಪರ್ ವಿಂಡೋ ಬರುತ್ತೆ. ಗಾಡಿ ಇಂಜಿನ್ ಮಾತ್ರ ತುಂಬ ವೆಲ್ ಮೇಂಟೈನ್ ಆಗಿದೆ. ಸರ್ವಿಸ್ ಮಾಡಿದ್ರೆ ಔಟ್ಲುಕ್ಕು ತುಂಬ ವೆಲ್ ಮೇಂಟೈನ್ ಬರುತ್ತೆ. ಇದ್ರದ್ದು ಪ್ರೈಸಿಂಗ್ ಬಂದುಬಿಟ್ಟು 2,70,000 ಹೇಳ್ತಾ ಇದ್ದೀನಿ. ಶೋರೂಮ್ ವಿಸಿಟ್ ಮಾಡಿ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. ಸರ್ ನೆಕ್ಸ್ಟ್ ಇರೋದು ಮಾರುತಿ ಸುಜುಕಿ ಬೆಲೆನೋ. ಡೀಸೆಲ್ ಅಂದರೆ ಮಾರುತಿ ಅಂದರೆ ಡೀಸೆಲ್ ವೆಹಿಕಲಲ್ಲಿ ತುಂಬ ಡಿಮಾಂಡ್. ಯಾಕಂದರೆ ಮೈಲೇಜ್ಗೆ ಮಾರುತಿ ಕಂಪ್ನಿ ತುಂಬ ಒಳ್ಳೆ ಕಂಪ್ನಿ. ಇದು ಡೀಟೇಲ್ಸ್ ಅಂದ್ಬಿಟ್ಟು 2015 ಮಾಡಲ್ ಆಗಿರುತ್ತೆ, ಸೆಕೆಂಡ್ ಓನರ್ಶಿಪ್ ಆಗಿರುತ್ತೆ, ಅಪ್ ಟು ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ. ಬೆಲೆನೋ ಆಲ್ಫಾ, ಇದು ಫುಲ್ಲಿ ಟಾಪ್ ಆ್ಯಂಡ್ ಫುಲ್ಲಿ ಲೋಡೆಡ್ ವೆಹಿಕಲ್. ಫೀಚರ್ಸ್ ಅಂದ್ಬಿಟ್ಟು AC ಪರ್ ಶೇರಿಂಗ್, 4 ಪರ್ ವಿಂಡೋ, ಫೋಲ್ಡ್ ಏರ್ ಮಿರರ್, ಏರ್ ಬ್ಯಾಗ್ಸ್ ಎಲ್ಲ ಬರುತ್ತೆ. ವಿತ್ ಆ ಕಂಪ್ನಿ ಅಲವಿಲ್ ಜೊತೆ ಬರುತ್ತೆ. ಫುಲ್ಲಿ ಲೋಡೆಡ್ ವೆಹಿಕಲ್. ಇದ್ರದ್ದು ಪ್ರೈಸಿಂಗ್ ಬಂದುಬಿಟ್ಟು 5,50,000 ಹೇಳ್ತಾ ಇದ್ದೀನಿ. ಶೋರೂಮ್ಗೆ ವಿಸಿಟ್ ಮಾಡಿ. ಹೌದು ಸರ್, ಖಂಡಿತ ನೆಗೋಷಿಯಬಲ್ ಇರುತ್ತೆ. ಸರ್ ನೆಕ್ಸ್ಟ್ ಇರೋದು ಹಾಂಡಾ ಸಿಟಿ. ಕಾಲೇಜ್ ಹುಡುಗರಿಗೆ, ಶೋಕಿ ಅವ್ರಿಗೆ ಹಾಂಡಾ ಸಿಟಿ ಅಂದರೆ ತುಂಬ ಡಿಮಾಂಡೆಡ್ ವೆಹಿಕಲ್ ಸರ್. ಹಾಂಡಾ ಸಿಟಿ, ಸಿವಿಕ್ ಡಿಮಾಂಡೆಡ್ ವೆಹಿಕಲ್. ಇದು ಡೀಟೇಲ್ಸ್ ಅಂದ್ಬಿಟ್ಟು 2011 ಮಾಡಲ್ ಆಗಿರುತ್ತೆ, 3rd ಓನರ್ಶಿಪ್ ಆಗಿರುತ್ತೆ. ಗಾಡಿ ತುಂಬ ವೆಲ್ ಮೇಂಟೈನ್ ಆಗಿದೆ. ಹಾಂಡಾ ಸಿಟಿ ಡ್ಯುಯಲ್ ಏರ್ ಬ್ಯಾಗ್ಸ್ ಬರುತ್ತೆ ಇದರಲ್ಲಿ. ಗಾಡಿ ತುಂಬ ವೆಲ್ ಮೇಂಟೈನ್ ಆಗಿದೆ, 70 to 80% ಟೈರ್ ಇದೆ. ಫೀಚರ್ಸ್ ಅಂದ್ಬಿಟ್ಟು AC ಪರ್ ಶೇರಿಂಗ್, 4 ಪರ್ ವಿಂಡೋ, ಕಂಪ್ನಿ ಇನ್ಬಿಲ್ಟ್ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ ಸರ್ ಇದರಲ್ಲಿ. ಇದನ್ನು ಫುಲ್ಲಿ ಲೋಡೆಡ್ ವೆಹಿಕಲ್ ಅಂತಲೇ ಹೇಳ್ಬೋದು. ಗಾಡಿ ತುಂಬ ವೆಲ್ ಮೇಂಟೈನ್ ಆಗಿದೆ, ಕ್ಲಾಸ್ ವೆಹಿಕಲ್ ಇದೆ ಸರ್. ಸರ್ ಇದ್ರದ್ದು ಕೋಟಿಂಗ್ ಬಂದುಬಿಟ್ಟು 2,50,000 ಕೋಟಿಂಗ್ ಮಾಡ್ತಾ ಇದ್ದೀನಿ. ಶೋರೂಮ್ ವಿಸಿಟ್ ಮಾಡಿ 2,40,000ಗೆ ಮುಗಿಸ್ಕೊಡ್ತೀನಿ. ಸರ್ ನೆಕ್ಸ್ಟ್ ಇರೋದು ಮಾರುತಿ ಸುಜುಕಿ ಶಿಫ್ಟ್ ಡಿಸೈರ್. ನಮ್ಮ ಹತ್ರ ಜಾಸ್ತಿ ಇರೋದು ಮಾರುತಿ ಸುಜುಕಿನೇ ವೆಹಿಕಲ್ಲು, ಮಾರುತಿ ಸುಜುಕಿನೇ ಇರೋದು. ಯಾಕಂದರೆ ಮೈಲೇಜ್ಗೆ ಒಳ್ಳೆ ವೆಹಿಕಲ್ ಸರ್ ಇದು. ಅಂದರೆ ಶಿಫ್ಟ್ ಡಿಸೈರ್ ಅಂದರೆ ಡಿಕ್ಕಿ ಸ್ಪೇಸ್ಗೆ ತುಂಬ ಒಳ್ಳೆ ವೆಹಿಕಲ್ ಫ್ಯಾಮಿಲಿ ಅವ್ರಿಗೆ. ಇದು ಡೀಟೇಲ್ಸ್ ಅಂದ್ಬಿಟ್ಟು 2011 ಮಾಡಲಾಗಿರುತ್ತೆ, ಸಿಂಗಲ್ ಓನರ್ಶಿಪ್ ಆಗಿರುತ್ತೆ. ಗಾಡಿ ತುಂಬ ವೆಲ್ ಮೇಂಟೈನ್ ಆಗಿದೆ, ಕ್ಲಾಸ್ ಇದೆ.
ಶೋರೂಮ್ ಹಿಸ್ಟ್ರಿ, ಶೋರೂಮ್ ಮೇಂಟೆನೆನ್ಸ್, 3 ಬೀಗ ಎಲ್ಲ ಇದೆ ಗಾಡಿದು. ಫೀಚರ್ಸ್ ಅಂದ್ಬಿಟ್ಟು AC ಪವರ್ ಶೇರಿಂಗ್, 4 ಪವರ್ ವಿಂಡೋ ಬರುತ್ತೆ. VXI ವೇರಿಯಂಟ್, ಪೆಟ್ರೋಲ್ ವೇರಿಯಂಟ್ ಬರುತ್ತೆ ಸರ್ ಇದು. ಸೊ ಅದೇ ಥರ ಏನು ಕೋಟ್ ಮಾಡ್ತಾ ಇದ್ದೀರಾ ಸರ್ ಇದರದ್ದು ಕೋಟಿಂಗ್ ಬಂದುಬಿಟ್ಟು 3,60,000 ಕೋಟಿಂಗ್ ಮಾಡ್ತಾ ಇದ್ದೀನಿ. ಶೋರೂಮ್ಗೆ ವಿಸಿಟ್ ಮಾಡಿ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿಕೊಡ್ತೀನಿ. 60,000 ಕೋಟಿಂಗ್ ಮಾಡ್ತಾ ಇದ್ದೀನಿ. ಶೋರೂಮ್ ವಿಸಿಟ್ ಮಾಡಿದ್ರೆ ನೆಗೋಷಿಯಬಲ್ ಇದೆ. ಹೌದು ಸರ್, ಎಲ್ಲ ವೆಹಿಕಲ್ಗೆ ನೆಗೋಷಿಯಬಲ್ ಇರುತ್ತೆ. ಸೊ ಅದೇ ಥರ ನೆಕ್ಸ್ಟ್ ಒಂದು ಸರ್ ನೆಕ್ಸ್ಟ್ ಇರೋದು ಸ್ಕಾಡಾ ರ್ಯಾಪಿಡ್. ತುಂಬ ಡಿಮಾಂಡೆಡ್ ವೆಹಿಕಲ್, ಭಾಳ ಡಿಮಾಂಡೆಡ್ ವೆಹಿಕಲ್ ಡೀಸೆಲಲ್ಲಿ. ಇದು ಡೀಟೇಲ್ಸ್ ಅಂದ್ಬಿಟ್ಟು 2012 ಮಾಡಲ್ ಆಗಿರುತ್ತೆ, ಸೆಕೆಂಡ್ ಓನರ್ಶಿಪ್ ಆಗಿರುತ್ತೆ. ಗಾಡಿ ತುಂಬ ಅಲ್ಮೆಂಟೇನ್ ಆಗಿರುತ್ತೆ. ಫುಲ್ಲಿ ಟಾಪ್ ಆ್ಯಂಡ್ ವೆಹಿಕಲ್, ಫುಲ್ಲಿ ಲೋಡೆಡ್ ವೆಹಿಕಲ್ ವಿತ್ ಕಂಪ್ನಿ ಅಲೈವಿಲ್ ಜೊತೆ ಇದೆ, ಲೆದರ್ ಕುಷನ್ಸ್ ಜೊತೆ ಇದೆ. ಫೀಚರ್ಸ್ ಅಂದ್ಬಿಟ್ಟು AC ಪವರ್ ಶೇರಿಂಗ್, 4 ಪವರ್ ವಿಂಡೋ, ಏರ್ ಬ್ಯಾಗ್ ಎಲ್ಲ ಬರುತ್ತೆ ಸರ್ ಇದರಲ್ಲಿ. ಸೊ 4 ಗೇರ್ ಬ್ಯಾಗ್ ಇದೆ. ಹೌದು ಸರ್. ಅದೇ ಥರ ಏನು ಕೋಟ್ ಮಾಡ್ತಾ ಇದ್ದೀರಾ ಸರ್ ಇದು ಕೋಟಿಂಗ್ ಬಂದುಬಿಟ್ಟು 3,65,000 ಕೋಟಿಂಗ್ ಮಾಡ್ತಾ ಇದ್ದೀನಿ. ಶೋರೂಮ್ಗೆ ವಿಸಿಟ್ ಮಾಡಿ ಹೆಚ್ಚು ಕಮ್ಮಿ ಮಾಡಿಕೊಡ್ತೀನಿ. ಇದೂ ಅಷ್ಟೇ ಹೆಚ್ಚು ಕಮ್ಮಿ ಮಾಡಿಕೊಡ್ತೀನಿ. ನೀವು ಯಾವ ತೊಗೊಂಡ್ರೆ ಹೆಚ್ಚು ಕಮ್ಮಿ ಇದ್ದೇ ಇರುತ್ತೆ. ಸೊ ಹೇಳಿದ ಪ್ರೈಸಲ್ಲಿ ಯಾವುದು ಕೊಡೋದಿಲ್ಲ. ಸೊ ಅದೇ ಥರ ಇನ್ನೊಂದಿದೆ ಸರ್ ಇದೊಂದು. ಸರ್ ನೆಕ್ಸ್ಟ್ ಇರೋದು ಹಾಂಡಾ ಸಿವಿಕ್. ನಿಮ್ಗೆ ಯಾವಾಗ ಹೇಳಿದೆ ಸರ್, ಕಾಲೇಜವ್ರಿಗೆ ಶೋಕಿಯವ್ರಿಗೆ ಒಳ್ಳೆ ವೆಹಿಕಲ್ ಅಂತಾನೆ. ನಿಮಗೆ ಈ ಬೇಡ ಅಂದರೆ ಇನ್ನೊಂದು ಸಿವಿಕ್ ಇದೆ, ಅದನ್ನು ತೋರಿಸ್ತೀನಿ. 2006 ಮಾಡಲ್ ಆಗಿರುತ್ತೆ, ಸೆಕೆಂಡ್ ಓನರ್ಶಿಪ್ ಆಗಿರುತ್ತೆ. ಅಪ್ ಟು ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ. ಏರ್ ಬ್ಯಾಗು ಬರುತ್ತೆ ಸರ್, ಫುಲ್ಲಿ ಟಾಪ್ ಆ್ಯಂಡ್ ಐವಿ ಟೆಕ್ ಇಂಜಿನ್. ಟಾಪ್ ಆ್ಯಂಡ್ ಸರ್ ಹೌದು ಸರ್, ಐವಿ ಟೆಕ್ ಇಂಜಿನ್ ಇದು. ಹೊಸ ಸೀಟ್ ಕರ್ಸ್ ಎಲ್ಲ ಹಾಕ್ಸಿದ್ದೀನಿ. ಫೀಚರ್ಸ್ ಅಂದ್ಬಿಟ್ಟು AC ಪವರ್ ಶೇರಿಂಗ್, 4 ಪವರ್ ವಿಂಡೋ, 2 ಏರ್ ಬ್ಯಾಗು, ಫೋಲ್ಡೇಲ್ ಮಿರರ್ ವಿತ್ ಆಫ್ಟರ್ ಮಾರ್ಕೆಟ್ ಅಲೈ ವೀಲ್ಸ್, ಫುಲ್ಲಿ ಲೋಡೆಡ್ ವೆಹಿಕಲ್ ಸರ್. ಸೊ ಅದೇ ಥರ ಏನು ಕೋಟ್ ಮಾಡ್ತಾ ಇದ್ದೀರಾ ಸರ್ ಇದು ಕೋಟಿಂಗ್ ಬಂದುಬಿಟ್ಟು 2,55,000 ಕೋಟಿಂಗ್ ಮಾಡ್ತಾ ಇದ್ದೀನಿ. ಶೋರೂಮ್ ವಿಸಿಟ್ ಮಾಡಿ 2,45,000ಗೆ ಮಾಡ್ಕೊಡ್ತೀನಿ. 45,000ಗೆ ಇನ್ನು ಶೋರೂಮ್ ವಿಸಿಟ್ ಮಾಡಿ ಇನ್ನೂ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. ಮಾತಾಡಿದ್ರೆ ಸೊ ಟೆಸ್ಟ್ ಎಲ್ಲ ಮಾಡಿ. ಹೌದು ಸರ್. ಅವ್ರಿಗೆ ಇಷ್ಟ ಆಯ್ತು ಅಂದರೆ ನೆಗೋಷಿಯೇಟ್ ಮಾಡಿ. ಹೌದು ಸರ್. ಸೊ ಅದೇ ಥರ ನೆಕ್ಸ್ಟ್ ಒಂದು ಸರ್ ನೆಕ್ಸ್ಟ್ ಇರೋದು ಹುಂಡೈ ವರ್ನಾ. ಓಕೆ. ಆಟೋಮೆಟಿಕ್ ವರ್ನಾ. ಇದು ವರ್ನಾ ಫ್ಲೂಡಿಕ್ SX. ಆಫೀಸ್ ಅವ್ರಿಗೆ ಇಲ್ಲಿ ಸಿಟಿಯಲ್ಲಿ ಓಡಿಸೋಕ್ಕೆ ಒಳ್ಳೆ ವೆಹಿಕಲ್ ಆಟೋಮೆಟಿಕ್. ಇದು ಡೀಟೇಲ್ಸ್ ಅಂದ್ಬಿಟ್ಟು 2011 ಮಾಡಲ್ ಆಗಿರುತ್ತೆ, ಸೆಕೆಂಡ್ ಓನರ್ಶಿಪ್ ಆಗಿರುತ್ತೆ, ಡೀಸೆಲ್ ವೇರಿಯಂಟ್. ವರ್ನಾ ಫ್ಲೂಡಿಕ್ SX ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ. ಇದು ಫುಲ್ಲಿ ಲೋಡೆಡ್ ವೆಹಿಕಲ್ ವಿತ್ ಕಂಪ್ನಿ ಅಲೈ ವೀಲ್ಸ್, ಫೋಲ್ಡಲ್ ಮಿರರ್, ಏರ್ ಬ್ಯಾಗ್, ಓಕೆ. ಒಳ್ಳೆ ವೆಹಿಕಲ್ ಅಂತಾನೆ ಸರ್ ಹೇಳ್ಬೋದು. ಸೊ ಅದೇ ಥರ ಏನು ಕೋಟ್ ಮಾಡ್ತಾ ಇದ್ದೀರಾ ಸರ್ ಇದು ಪ್ರೈಸಿಂಗ್ ಬಂದುಬಿಟ್ಟು 3,60,000 ಕೋಟಿಂಗ್ ಮಾಡ್ತಾ ಇದ್ದೀನಿ. ಶೋರೂಮ್ಗೆ ವಿಸಿಟ್ ಮಾಡಿ ಹೆಚ್ಚು ಕಮ್ಮಿ ಮಾಡಿಕೊಡ್ತೀನಿ. ಸರ್ ನೆಕ್ಸ್ಟ್ ಇರೋದು ಇನ್ವನ್ ಶಿಫ್ಟ್. ನಿಮ್ಗೆ ಯಾವ ಶಿಫ್ಟ್ ಬೇಡ ಅಂದರೆ ಇನ್ವನ್ ಶಿಫ್ಟ್ ಇದೆ. ನಿಮ್ಗೆ ಈ ಬೇಡ ಅಂದರೆ ಇನ್ನೊಂದು ವೈಟ್ ಕಲರು ಇದೆ. ಓಕೆ. 3 ಶಿಫ್ಟ್ ಇದೆ ಈಗ ಸ್ಟಾಕಲ್ಲಿ, ಡೀಸೆಲ್ ವೇರಿಯಂಟು. 3 ಡೀಸೆಲ್ ಬೇರೆ. 3 ಡೀಸೆಲ್ ವೇರಿಯಂಟ್. ಇದು ಡೀಟೇಲ್ಸ್ ಅಂದ್ಬಿಟ್ಟು 2009 ಮಾಡಲ್ ಆಗಿರುತ್ತೆ, ಸೆಕೆಂಡ್ ಓನರ್ಶಿಪ್ ಆಗಿರುತ್ತೆ. ಗಾಡಿ ತುಂಬ ವೆಲ್ ಮೇಂಟೈನ್ ಆಗಿದೆ. ಅಪ್ ಟು ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ. 5 ವರ್ಷ ಫ್ರೆಶ್ FC, 1 ವರ್ಷ ಫ್ರೆಶ್ ಇನ್ಶೂರೆನ್ಸ್ ಮಾಡಿದ್ದೀನಿ. ಗಾಡಿ ತುಂಬ ವೆಲ್ ಮೇಂಟೈನ್, ಕ್ಲಾಸಿಕ್ ಆಗಿದೆ. ಫೀಚರ್ಸ್ ಅಂದ್ಬಿಟ್ಟು AC ಪವರ್ ಶೇರಿಂಗ್, 4 ಪವರ್ ವಿಂಡೋ ಬರುತ್ತೆ, ಡೀಸೆಲ್ ವೇರಿಯಂಟು. ಸೊ ಅದೇ ಥರ ಏನು ಕೋಟ್ ಮಾಡ್ತಾ ಇದ್ದೀರಾ ಸರ್ ಇದು ಕೋಟಿಂಗ್ ಬಂದುಬಿಟ್ಟು 2,75,000 ಕೋಟಿಂಗ್ ಮಾಡ್ತಾ ಇದ್ದೀನಿ. ಶೋರೂಮ್ ವಿಸಿಟ್ ಮಾಡಿ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿಕೊಡ್ತೀನಿ. 1,75,000 ಕೋಟಿಂಗ್. ಹೌದು ಸರ್, ನೆಗೋಷಿಯಬಲ್ ಇದೆ. ನೆಗೋಷಿಯಲ್ ಇರುತ್ತೆ. ಸೊ ಅದೇ ಥರ ನೆಕ್ಸ್ಟ್ ಒಂದು ಸರ್ ನೆಕ್ಸ್ಟ್ ಇರೋದು i10. ಓಕೆ. ಫ್ಯಾಮಿಲಿಯಲ್ಲಿ ಓಡಿಸೋಕ್ಕೆ, ಸಿಟಿಯಲ್ಲಿ ಓಡಿಸೋಕ್ಕೆ, ಪಾರ್ಕಿಂಗ್ ಸ್ಪೇಸ್ಗೆ ಒಳ್ಳೆ ವೆಹಿಕಲ್ i10. ಓಕೆ. 2 i10 ಇದೆ. ನಿಮಗೆ ಈ ಬೇಡ ಅಂದರೆ ಇನ್ನೊಂದು i10 ಇದೆ ಸ್ಟಾಕಲ್ಲಿ. ಇದು ಡೀಟೇಲ್ಸ್ ಅಂದ್ಬಿಟ್ಟು 2010 ಮಾಡಲ್ ಆಗಿರುತ್ತೆ, ಥರ್ಡ್ ಓನರ್ಶಿಪ್ ಆಗಿರುತ್ತೆ. ಗಾಡಿ ತುಂಬ ಅಲ್ಮೆಂಟನ್ ಆಗಿರುತ್ತೆ, ಕ್ಲಾಸಿಕ್ ಇದೆ. ಇದನ್ನು 5 ವರ್ಷ ಫ್ರೆಶ್ FC, 1 ವರ್ಷ ಫ್ರೆಶ್ ಇನ್ಶೂರೆನ್ಸ್. i10 ಮ್ಯಾಗ್ನಾ ವೇರಿಯಂಟ್. ಇದು AC ಪವರ್ ಶೇರಿಂಗ್, 4 ಪವರ್ ವಿಂಡೋ ಬರುತ್ತೆ. ಇದು ಕೋಟಿಂಗ್ ಮಾಡ್ತಾ ಇರೋದು 2,25,000 ಕೋಟಿಂಗ್ ಮಾಡ್ತಾ ಇದ್ದೀನಿ. ಶೋರೂಮ್ಗೆ ವಿಸಿಟ್ ಮಾಡಿ 2,15,000ಗೆ ಮುಗಿಸ್ಕೊಡ್ತೀನಿ. ಇದು ನಿಮಗೆ ಈ ಬೇಡ, ನಿಮಗೆ ಇದೂ ಇದೆ. 2008 ಮಾಡಲ್ ಆಗಿರುತ್ತೆ, ಸೆಕೆಂಡ್ ಓನರ್ಶಿಪ್ ಆಗಿರುತ್ತೆ. ಇದೂ ಅಷ್ಟೇ 5 ವರ್ಷ ಫ್ರೆಶ್ FC, 1 ವರ್ಷ ಫ್ರೆಶ್ ಇನ್ಶೂರೆನ್ಸ್ ಮಾಡಿದ್ದೀನಿ. ಗಾಡಿ ತುಂಬ ಮೇಂಟೈನ್ ಆಗಿರುತ್ತೆ, ಕ್ಲಾಸ್ ಆಗಿರುತ್ತೆ. i10 ಮ್ಯಾಗ್ನಾ. ಇದನ್ನು AC ಪವರ್ ಶೇರಿಂಗ್, 4 ಪವರ್ ವಿಂಡೋ ಬರುತ್ತೆ. ಗಾಡಿ ಸ್ವಲ್ಪ ಅದ್ದೂರಲ್ಲಿ ಇರುತ್ತೆ. ನಿಮಗೆ ಡೆಲಿವರಿ ಟೈಮಲ್ಲಿ ಸರ್ವಿಸ್ ಎಲ್ಲ ವಾಶ್ ಎಲ್ಲ ಮಾಡಿಸ್ಕೊಡ್ತೀನಿ. ಇದು ಕೋಟಿಂಗ್ ಮಾಡ್ತಾ ಇರೋದು 2 ಲಕ್ಷ ಕೋಟಿಂಗ್ ಮಾಡ್ತಾ ಇರೋದು. ಶೋರೂಮ್ ವಿಸಿಟ್ ಮಾಡಿ 1,90,000ಗೆ ಮಾಡಿಕೊಡ್ತೀನಿ. 1,90,000. ಹೌದು ಸರ್, 1,90,000ಗೆ ಮಾಡಿಕೊಡ್ತೀನಿ. ಸರ್ ನೆಕ್ಸ್ಟ್ ಇರೋದು ನಿಮಗೆ ಫಿಯಟ್ ಪುಂಟು ಮಲ್ಟಿ ಜೆಟ್ ಇಂಜಿನ್. ಮೈಲೇಜ್ಗೆ ಭಾಳ ಡಿಮಾಂಡೆಡ್ ವೆಹಿಕಲ್ ಇದು. ಯಾಕಂದ್ರೆ ಇದು ರೋಡಲ್ಲಿ ಹೋದ್ರೆ ಒಂದು ಲುಕ್ ನೆಕ್ಸ್ಟ್ ಲೆವೆಲ್. ಹೌದು ಸರ್, ಮೈಲೇಜ್ಗೆ ಒಳ್ಳೆ ವೆಹಿಕಲ್. 2011 ಮಾಡಲ್ ಆಗಿರುತ್ತೆ, ಸೆಕೆಂಡ್ ಓನರ್ಶಿಪ್ ಆಗಿರುತ್ತೆ. ಫಿಯಟ್ ಪುಂಟು ವಿತ್ ಮಲ್ಟಿ ಜೆಟ್ ಇಂಜಿನ್, 22 ಮೈಲೇಜ್ ಬರುತ್ತೆ. ಫೀಚರ್ಸ್ ಅಂದ್ಬಿಟ್ಟು AC ಪವರ್ ಶೇರಿಂಗ್, 4 ಪವರ್ ವಿಂಡೋ ಬರುತ್ತೆ ಸರ್. ಓಕೆ. ಸೊ ಅದೇ ಥರ ಏನು ಕೋಟ್ ಮಾಡ್ತಾ ಇದ್ದೀರಾ ಸರ್ ಇದು ಕೋಟಿಂಗ್ ಬಂದುಬಿಟ್ಟು 2,15,000 ಕೋಟಿಂಗ್ ಮಾಡ್ತಾ ಇದ್ದೀನಿ. ಶೋರೂಮ್ಗೆ ವಿಸಿಟ್ ಮಾಡಿ ಹೆಚ್ಚು ಕಮ್ಮಿ ಮಾಡಿಕೊಡ್ತೀನಿ. ಸರ್ ನೆಕ್ಸ್ಟ್ ಇರೋದು ಇನ್ನೊಂದು ಚಿಕ್ಕ ವೆಹಿಕಲ್. ಪಾರ್ಕಿಂಗ್ ಇಲ್ಲ ಜಾಸ್ತಿ ಇಲ್ಲ ಅಂದರೆ ಕಲಿಯೋರಿಗೆ ಒಳ್ಳೆ ವೆಹಿಕಲ್ ಇದು, ಪಾರ್ಕಿಂಗ್ ಸ್ಪೇಸ್ಗೇನು. ಫೋರ್ಡ್ ಫಿಗೋ ಸರ್, 2010 ಮಾಡಲ್ ಆಗಿರುತ್ತೆ, ಥರ್ಡ್ ಓನರ್ಶಿಪ್ ಆಗಿರುತ್ತೆ. ಗಾಡಿ ತುಂಬ ವೆಲ್ ಮೇಂಟೈನ್, ಕ್ಲಾಸ್ ಆಗಿದೆ ಸರ್. ಓಕೆ. ಇದರಲ್ಲಿ ಫೀಚರ್ಸ್ ಅಂದ್ಬಿಟ್ಟು AC ಪವರ್ ಶೇರಿಂಗ್, 2 ಪವರ್ ವಿಂಡೋ ಬರುತ್ತೆ. ಗಾಡಿ ತುಂಬ ವೆಲ್ ಮೇಂಟೈನ್ ಇದೆ ಸರ್. ಇದು ಏನು ಕೋಟಿಂಗ್ ಮಾಡ್ತಾ ಸರ್ ಇದು ಕೋಟಿಂಗ್ ಮಾಡ್ತಾ ಇರೋದು 1,60,000 ಕೋಟಿಂಗ್ ಮಾಡ್ತಾ ಇದ್ದೀನಿ. ಶೋರೂಮ್ಗೆ ವಿಸಿಟ್ ಮಾಡಿ ಹೆಚ್ಚು ಕಮ್ಮಿ ಮಾಡಿಕೊಡ್ತೀನಿ.
ಕಡಿಮೆ ಖಂಡಿತ ಇದ್ದೇ ಇರುತ್ತೆ. ಸೊ ಅದೇ ಥರ ನೆಕ್ಸ್ಟ್ ಒಂದು ಸರ್ ನೆಕ್ಸ್ಟ್ ಇರೋದು ಫಾರ್ಡ್ ಐಕಾನ್. ಆ ಟೈಮಲ್ಲಿ ಲಕ್ಸುರಿ ವೆಹಿಕಲ್ ಅಂತಲೇ ಹೇಳ್ಬೋದು ಫಾರ್ಡ್ ಐಕಾನ್. ಆ ಟೈಮಲ್ಲಿ ಲಕ್ಸುರಿ ಗಾಡಿ ಅಂದರೆ ಇದೆ. ಹಾಂ ಓಕೆ ಸರ್ ಫಾರ್ಡ್ ಐಕಾನ್ 2009 ಮಾಡಲ್ ಆಗಿರುತ್ತೆ, ಸೆಕೆಂಡ್ ಓನರ್ಶಿಪ್ ಆಗಿರುತ್ತೆ. ಗಾಡಿ ತುಂಬ ಅಲ್ಮೆಂಟೇನ್ ಕ್ಲಾಸ್ ಆಗಿರುತ್ತೆ ಸರ್. ಓಕೆ ನೋಡ್ತಾ ಇರ್ಬೋದು ಗಾಡಿ ಆ್ಯಂಡ್ ಡೆಂಟು ಸ್ಕ್ರ್ಯಾಚ್ ಏನೂ ಇಲ್ಲ. ಗಾಡಿ ಸ್ವಲ್ಪ ದೂರಲ್ಲಿ ಇದೆ. ಕೊಟ್ಟಿ ಟೀಮೆಲ್ಲ ಎಲ್ಲ ವೆಹಿಕಲ್ಗೆ ನಮ್ಮ ಹತ್ರ ವಾಶ್ ವಿತ್ ಯಾವ ವೆಹಿಕಲ್ ತೊಗೊಂಡ್ರು ಸರ್ವಿಸ್ ಮಾಡಿ ಫುಲ್ ಸರ್ವಿಸ್ ಮಾಡಿಕೊಡ್ತೀನಿ. ಅದು ನಮ್ಮ ಶೋರೂಮಿಂದ ಒಂದು ಸರ್ವೀಸು ಓಕೆ. ಸೊ ಏನಂದ್ರೆ ನಿಂತ್ಕೊಂಡು ಎಷ್ಟು ಆಗಿರೋದು ಕಂಪಲ್ಸರಿ ಹೌದು ಸರ್. ಆಗೋದಿಲ್ಲ. ಸೊ ಅದೇ ಥರ ಏನು ಕೊಟ್ಟು ಮಾಡ್ತಾ ಇದ್ದೀರಾ ಸರ್ ಇದು ಕೋಟಿಂಗ್ ಬಂದುಬಿಟ್ಟು 1,65,000 ಕೋಟಿಂಗ್ ಮಾಡ್ತಾಯಿದ್ದೀನಿ. ನೀವು ಇದು ತೊಗೊಂಡ್ರೆ 1,65,000 ಕೋಟಿಂಗ್ ಮಾಡ್ತಾಯಿದ್ದೀನಿ. ಓಕೆ. ಯಾವ ತೊಗೊಂಡ್ರು 1,65,000 65,000 ಮಾಡ್ತಿರೋದು. ಶ್ಯೂರ್. ಪ್ರೈಸ್ 1,55,000ಗೆ ಕೊಡ್ತೀನಿ, ಇದನ್ನು ಕೊಡ್ತೀನಿ, ಅದನ್ನು ಕೊಡ್ತೀನಿ. ಎರಡು ಯಾವ್ದಾದ್ರು ತೊಗೊಂಡು ಹೌದು ಸರ್. ಶೋರೂಮ್ಗೆ ವಿಸಿಟ್ ಮಾಡಿ ಇನ್ನೂ ಹೆಚ್ಚು ಕಮ್ಮಿ ಮಾಡಿಕೊಡ್ತೀನಿ ಸರ್. ನೆಕ್ಸ್ಟ್ ಇರೋದು ಸ್ಯಾಂಟ್ರೋ. ಓಕೆ. ಗಾಡಿ ತುಂಬ ವೆಲ್ ಮಿಟನ್ ಆಗಿದೆ. ಇದು ನಿಮ್ಗೆ ಈ ಸೆಂಟ್ರ್ ಬೇಡ ಅಂದರೆ ಇನ್ನೊಂದು ಸೆಂಟ್ರೂ ಇದೆ ನಮ್ಮ ಹತ್ರ. ಹೌದು ಸರ್. ಇದು ಡೀಟೇಲ್ಸ್ ಅಂದ್ಬಿಟ್ಟು 2006 ಮಾಡಲ್ ಆಗಿರುತ್ತೆ, ಸೆಕೆಂಡ್ ಓನರ್ಶಿಪ್ ಆಗಿರುತ್ತೆ. ಗಾಡಿ ಅಪ್ಡೇಟ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ. ಎಲ್ಲ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ. ಫೀಚರ್ಸ್ ಅಂದ್ಬಿಟ್ಟು AC ಪರ್ಚರಿಂಗ್ 2 ಪವರ್ ವಿಂಡೋ ಬರುತ್ತೆ. ಗಾಡಿ ತುಂಬ ವೆಲ್ ಮೇಂಟೈನ್ ಆಗಿದೆ ಸರ್. ಇದು ಕೋಟಿಂಗ್ ಮಾಡ್ತಾ ಇರೋದು 1,65,000 ಕೋಟಿಂಗ್ ಮಾಡ್ತಾ ಇರೋದು. ಸೊ ಏನು ಕೋಟಿಂಗ್ ಮಾಡ್ತಿರೋದು 1,65,000 ಕೋಟಿಂಗ್ ಮಾಡ್ತಾ ಇರೋದು ಸರ್. ಇದು ಓಕೆ. ಶೋರೂಮ್ಗೆ ವಿಸಿಟ್ ಮಾಡಿ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. ನಿಮಗೆ ಈ ಸೆಂಟ್ರ್ ಬೇಡ ಅಂದರೆ ಇನ್ನೊಂದು ಸೆಂಟ್ರೂ ಇದೆ, ಅದೂ ಅಷ್ಟೇ. ಓಕೆ. ಅದನ್ನು 1,65,000 ಕೋಟಿಂಗ್ ಮಾಡ್ತಾ ಇದ್ದೀನಿ, ಅದನ್ನು ತೋರಿಸ್ತೀನಿ. ಸೊ ಎರಡು ಸೆಂಟ್ರಲ್ಲಿ ನೀವು ಯಾವ ತೊಗೊಂಡ್ರು 65,000 ಇರೋದು. ಸೊ ಎರಡರಲ್ಲಿ ಯಾವ್ದಾದ್ರು ತೊಗೊಳ್ಳಿ. ಸೊ ಹೌದು ಎರಡು ಸರ್. ಮಾಡಲ್ ಸೇಮೇನಾ? ಇಲ್ಲ ಸರ್, ಅದು 2007 ಮಾಡಲ್, ಅದು 7 ಮಾಡಲ್, ಇದು 6 ಮಾಡಲು. ಮಾಡಲ್. ಹೌದು ಸರ್. 7 ಮಾಡಲ್ 1,65,000. ಹೌದು ಸರ್. ಯಾವ್ದಾದ್ರು ತೊಗೋಬೋದು. ಸೊ ಅದೇ ಥರ ನೆಕ್ಸ್ಟ್ ಒನ್ ಸರ್ ನೆಕ್ಸ್ಟ್ ಇರೋದು ಹಾಂಡಾ ಸಿಟಿ 2008 ಮಾಡಲ್ ಆಗಿರುತ್ತೆ, ಸೆಕೆಂಡ್ ಓನರ್ಶಿಪ್ ಆಗಿರುತ್ತೆ. ಗಾಡಿ ತುಂಬ ಮೇಂಟೈನ್ ಆಗಿದೆ. ಫೀಚರ್ಸ್ ಅಂದ್ಬಿಟ್ಟು AC ಪವರ್ 4 ಪವರ್ ವಿಂಡೋ ವಿತ್ ಕಂಪ್ನಿ ಅಲೈವಿಲ್ಸ್. ಗಾಡಿ ತುಂಬ ಮೇಂಟೈನ್ ಆಗಿದೆ ಸರ್. ಇದು ಕೋಟಿಂಗ್ ಮಾಡ್ತಾ ಇರೋದು 2,20,000 ಕೋಟಿಂಗ್ ಮಾಡ್ತಾ ಇರೋದು. ಶೋರೂಮ್ಗೆ ವಿಸಿಟ್ ಮಾಡಿ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿಕೊಡ್ತೀನಿ. ಸ್ಯಾಂಟ್ರೋ ತೋರಿಸಿರಿ, ಇನ್ನೊಂದು ಸ್ಯಾಂಟ್ರೋ ಇದೆ. ಹೌದು ಸರ್. ಇದು ಇನ್ನೊಂದು ಸ್ಯಾಂಟ್ರೋ 2007 ಮಾಡಲ್ ಆಗಿರುತ್ತೆ, ಥರ್ಡ್ ಓನರ್ಶಿಪ್ ಆಗಿರುತ್ತೆ. ಗಾಡಿ ತುಂಬ ಮೇಂಟೈನ್ ಆಗಿರುತ್ತೆ. ಫುಲ್ಲಿ ಲೋಡೆಡ್ ವೆಹಿಕಲ್ ಇದೂ. ಓಕೆ. ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ, ಅಪ್ಡೇಟ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ. ಫೀಚರ್ಸ್ ಅಂದ್ಬಿಟ್ಟು AC ಪರ್ಚರಿಂಗ್ 2 ಪವರ್ ವಿಂಡೋ ಬರುತ್ತೆ ಸರ್ ಇದರಲ್ಲಿನು. ಸೊ 6 ಮಾಡಲ್ 7 ಮಾಡಲ್ ಇದೆ. ಸೇಮ್ 1,65,000 1,60,000. ಹೌದು ಸರ್. ಸೊ ನೀವು ಎರಡು ನೀವು ಡ್ರೈವ್ ಮಾಡಿ ನೋಡಿ, ನಿಮಗೆ ಯಾವ್ದು ಕಂಫರ್ಟಬಲ್ ಆಗುತ್ತೆ ಅದು ತೊಗೊಂಡು. ಹೌದು ಸರ್. ಸೊ ಅದೇ ಸರ್ ಇದನ್ನು ಸೇಮ್ ಅಲ್ವಾ? ಹೌದು ಸರ್. ಇದೂ 1,60,000 ಕೋಟಿಂಗ್ ಮಾಡ್ತಾ ಇದ್ದೀನಿ. ಹೌದು ಸರ್. ಅದೇ ಥರ ನೆಕ್ಸ್ಟ್ ಒನ್ ಸರ್ ನೆಕ್ಸ್ಟ್ ಇರೋದು ಮಾರುತಿ ಸುಜುಕಿ ಶಿಫ್ಟ್. ಓಕೆ. ಫುಲ್ಲಿ ಲೋಡೆಡ್ ವೆಹಿಕಲ್. ಗಾಡಿಯಲ್ಲಿ ₹1 ಕೆಲಸ ಇಲ್ಲ, ಒಂದು ಡೆಂಟು ಸ್ಕ್ರ್ಯಾಚ್ ಏನೂ ಇಲ್ಲ. ಅದೇ ಥರ ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಹೌದು ಸರ್. ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್, ಟಚ್ ಸ್ಕ್ರೀನ್ ಸಿಸ್ಟಮ್, ಡಬಲ್ ಟಿನ್ ಸಿಸ್ಟಮ್ ವಿತ್ ಸಬ್ಬೂಫರ್ ಎಲ್ಲ ಇದೆ. ಫುಲ್ ಲೋಡೆಡ್. ಫುಲ್ಲಿ ಲೋಡೆಡ್ ವೆಹಿಕಲ್. ಏನೆಲ್ಲ ಅಪ್ಡೇಟ್ ಆಗಿದೆ. ಹೌದು ಸರ್. ಓಕೆ. ಅದೇ ಥರ ಮಾಡಲ್ ಯಾವ್ದು ಹೇಳಿದ್ರಲ್ಲ? ಸರ್ ಇದು 2008 ಮಾಡಲ್ ಆಗಿರುತ್ತೆ, ಥರ್ಡ್ ಓನರ್ಶಿಪ್ ಆಗಿರುತ್ತೆ. ಎಲ್ಲ ಡಾಕ್ಯುಮೆಂಟ್ಸ್ ಅಪ್ಡೇಟ್ ರನ್ನಿಂಗ್ ಇದೆ. ಗಾಡಿ ತುಂಬ ಮೇಂಟೈನ್ ಆಗಿದೆ, ಕ್ಲಾಸ್ ಇದೆ. ಇದನ್ನು ಡೀಸೆಲ್ ವೇರಿಯಂಟ್ VDI ವರ್ಷನ್ನ. AC ಪರ್ಚರಿಂಗ್ 4 ಪವರ್ ವಿಂಡೋ ಬರುತ್ತೆ ಸರ್ ಇದರಲ್ಲಿನು. ಸೊ ಅದೇ ಥರ ಏನು ಕೋಟಿಂಗ್ ಸರ್ ಇದು ಕೋಟಿಂಗ್ ಬಂದುಬಿಟ್ಟು 2,40,000 ಕೋಟಿಂಗ್ ಮಾಡ್ತಾ ಇದ್ದೀನಿ. ಶೋರೂಮ್ಗೆ ವಿಸಿಟ್ ಮಾಡಿ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿಕೊಡ್ತೀನಿ ಅದೇ ಥರ ನೆಕ್ಸ್ಟ್ ಒನ್ ಸರ್. ನೆಕ್ಸ್ಟ್ ಇರೋದು ಹುಂಡೈ ಅಸೈಂಟ್. ಓಕೆ. ಗಾಡಿ ತುಂಬ ವೆಲ್ ಮೇಂಟೈನ್ ಆಗಿದೆ. 2011 ಮಾಡಲ್ ಆಗಿರುತ್ತೆ, ಸೆಕೆಂಡ್ ಓನರ್ಶಿಪ್ ಆಗಿರುತ್ತೆ. 55,000 ಅದು ಬರೀ CNG ಕಿಟ್ಟೆ ಹಾಕ್ಸಿದ್ದೀನಿ ಇದಕ್ಕೆ. CNG ಪೆಟ್ರೋಲ್ 55,000 CNG ಕಿಟ್ಟೆ ಹಾಕಿದ್ದೀನಿ ಇದಕ್ಕೆ. ಹೌದು ಸರ್. ಓಕೆ. ಎಲ್ಲ ಹಾಕ್ಸಿದ್ದೀನಿ. ಪೆಟ್ರೋಲ್ ವಿತ್ CNG ಇದು. ಪೆಟ್ರೋಲ್ ವಿತ್ CNG. ಹೌದು ಸರ್. ಓಕೆ. 2011 ಮಾಡಲ್ ಆಗಿರುತ್ತೆ, ಸೆಕೆಂಡ್ ಓನರ್ಶಿಪ್ ಆಗಿರುತ್ತೆ. ಗಾಡಿ ತುಂಬ ಮೇಂಟೈನ್ ಆಗಿರುತ್ತೆ, ಅಪ್ಡೇಟ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇರುತ್ತೆ. ಓಕೆ. ಇದು ಕೋಟಿಂಗ್ ಬಂದುಬಿಟ್ಟು 2,20,000 ಕೋಟಿಂಗ್ ಮಾಡ್ತಾ ಇರೋದು. ಶೋರೂಮ್ ವಿಸಿಟ್ ಮಾಡಿ ಹೆಚ್ಚು ಕಮ್ಮಿ ಮಾಡಿಕೊಡ್ತೀನಿ. ಅದೇ ಥರ ಒಂದು ಬೇಕಾದ ಕೋಡ್ ಇದೆ. ಹೌದು ಸರ್. ನಿಮಗೆ ಅಲ್ಲಿ ಇನ್ನೊಂದು ಫಾರ್ಡ್ ಫಿಗರ್ ತೋರಿಸ್ದು. ಅದು ಡೀಸೆಲ್ ವೇರಿಯಂಟ್, ಇದು ಪೆಟ್ರೋಲ್ ವೇರಿಯಂಟ್. ಹೌದು ಸರ್. ಅದು 8 ಮಾಡಲ್, ಇದು 11 ಮಾಡಲ್. ಇದು 2011 ಮಾಡಲ್ ಆಗಿರುತ್ತೆ, ಸೆಕೆಂಡ್ ಓನರ್ಶಿಪ್ ಆಗಿರುತ್ತೆ. ಗಾಡಿ ತುಂಬ ಮೇಂಟೈನ್ ಆಗಿರುತ್ತೆ, ಕ್ಲಾಸ್ ಇದೆ. ಓಕೆ. ಗಾಡಿಯಲ್ಲಿ 4 ಬ್ರ್ಯಾಂಡ್ ನ್ಯೂ ಕಂಡೀಷನ್ ಟೈರ್ ಇದೆ. ಫೀಚರ್ಸ್ ಅಂದ್ಬಿಟ್ಟು AC ಪರ್ಚರಿಂಗ್ 4 ಪವರ್ ವಿಂಡೋ ಡೀಸೆಲ್ ವೇರಿಯಂಟ್ ಬರುತ್ತೆ ಸರ್ ಇದು. ಸೊ ಅದೇ ಥರ ಏನು ಕೋಟಿಂಗ್ ಮಾಡ್ತಿದ್ದೀವಿ? ಇದು ಕೋಟಿಂಗ್ ಬಂದುಬಿಟ್ಟು 2,25,000 ಕೋಟಿಂಗ್ ಮಾಡ್ತಾ ಇರೋದು. ಶೋರೂಮ್ಗೆ ವಿಸಿಟ್ ಮಾಡಿ 2,10,000ಗೆ ಮುಗಿಸ್ಕೊಡ್ತೀನಿ ಸರ್. ನೆಕ್ಸ್ಟ್ ಇರೋದು ಚವರ್ಲೈಟ್ ಬಿಟ್. ಫುಲ್ಲಿ ಲೋಡೆಡ್ ವೆಹಿಕಲ್ ವಿತ್ ಫುಲ್ಲಿ ಮಾಡಿಫೈಡ್ ವೆಹಿಕಲ್. ಬರೀ 25,000 ಅದು ಬಟನ್ ಎಕ್ಸಾಸ್ಟ್ ಹಾಕ್ಸಿದ್ದೀನಿ ಇದಕ್ಕೆ. 25,000 ಬಟನ್ ಎಕ್ಸಾಸ್ಟ್ ನೀವು ಕಂಪ್ನಿನೂ ಮಾಡ್ಬೋದು, ಎಕ್ಸಾಸ್ಟು ಮಾಡ್ಬೋದು. ರಿಮೋಟ್ ಕಂಟ್ರೋಲ್ ಬರುತ್ತೆ ಇದರಲ್ಲಿ. ನಿಮಗೆ ಬ್ಯಾಟ್ಮ್ಯಾನ್ ಫೆಂಡರ್ ಲೀಲಿಂಗ್ ಇದೆ, ಅಪ್ಪರ್ ಬ್ಯಾಕ್ ಸ್ಪೈಲರ್ ಇದೆ. ಓಕೆ. ಗಾಡಿ ತುಂಬ ಮೇಂಟೈನ್ ಆಗಿದೆ. ಫುಲ್ಲಿ ಮಾಡಿಫೈ ವೆಹಿಕಲ್, ಫುಲ್ಲಿ ಲೋಡೆಡ್ ವೆಹಿಕಲ್. 2012 ಮಾಡಲ್ ಆಗಿರುತ್ತೆ, ಸೆಕೆಂಡ್ ಓನರ್ಶಿಪ್ ಆಗಿರುತ್ತೆ, ಪೆಟ್ರೋಲ್ ವೇರಿಯಂಟ್. ಗಾಡಿ ತುಂಬ ಮೇಂಟೈನ್ ಆಗಿರುತ್ತೆ. ಫೀಚರ್ಸ್ ಅಂದ್ಬಿಟ್ಟು AC ಪರ್ಚರಿಂಗ್ 2 ಪವರ್ ವಿಂಡೋ ಬರುತ್ತೆ ಸರ್ ಇದರಲ್ಲಿ. ಓಕೆ. ಅದೇ ಥರ ಏನು ಕೋಟ್ ಮಾಡ್ತಿದ್ದೀವಿ? ಸರ್ ಇದು ಕೋಟಿಂಗ್ ಬಂದುಬಿಟ್ಟು 1,75,000 ಕೋಟಿಂಗ್ ಮಾಡ್ತಾ ಇರೋದು. ಶೋರೂಮ್ಗೆ ವಿಸಿಟ್ ಮಾಡಿ ಹೆಚ್ಚು ಕಮ್ಮಿ ಮಾಡಿಕೊಡ್ತೀನಿ. ನೆಕ್ಸ್ಟ್ ಇರೋದು ಮಾರುತಿ ಈಕೋ ಸರ್.
ಫ್ಯಾಮಿಲಿಯವರಿಗೆ ಟ್ರಿಪ್ಪಲ್ಲಿ ವರ್ಷಕ್ಕೆ ಒಳ್ಳೆ ವೆಹಿಕಲ್, ಲಾಂಗಲ್ಲಿ ಹೋಗೋಕ್ಕೆ ಫ್ಯಾಮಿಲಿಯವ್ರಿಗೆ ಒಳ್ಳೆ ವೆಹಿಕಲ್. 2019 ಮಾಡಲ್ ಆಗಿರುತ್ತೆ, ಸಿಂಗಲ್ ಓನರ್ಶಿಪ್ ಆಗಿರುತ್ತೆ, ಗಾಡಿ ತುಂಬ ಅಲ್ಮೆಂಟನ್ ಆಗಿದೆ, ಕ್ಲಾಸ್ ವೆಹಿಕಲ್ ಸರ್. ಮಾರುತಿ ಈಕೋ 5 ಸೀಟ್ರ್ ವಿತ್ AC ವೆಹಿಕಲ್ ಸರ್ ಇದು. ಸರ್ 2019 ಮಾಡಲ್ ಸಿಂಗಲ್ ಓನರು. ಹೌದು ಸರ್, ಖಂಡಿತ ಲೋನ್ ಆಗುತ್ತೆ. 70 to 80% ಲೋನ್ ಮಾಡಿಕೊಡ್ತೀನಿ. 70 to 80% ಲೋನ್ ಮಾಡಿಕೊಡ್ತೀನಿ, ಸಿವಿಲ್ ಚೆನ್ನಾಗಿದ್ರೆ. ಹೌದು ಸರ್. ಸರ್ ಕೋಟಿಂಗ್ ಬಂದುಬಿಟ್ಟು 4,60,000 ಕೋಟಿಂಗ್ ಮಾಡ್ತಾ ಇರೋದು. ಶೋರೂಮ್ಗೆ ವಿಸಿಟ್ ಮಾಡಿ 4,40,000 ಮುಗಿಸ್ಕೊಡ್ತೀನಿ ಸರ್. ನೆಕ್ಸ್ಟ್ ಇರೋದು ಇನ್ನೊಂದು ವ್ಯಾಗನರ್. ನಿಮಗೆ ಆ ವ್ಯಾಗನರ್ ಬೇಡ ಅಂದರೆ ಇನ್ನೊಂದು ಮಾಡೆಲ್ ವ್ಯಾಗನರು ಇದೆ. 2012 ಮಾಡಲ್ ಆಗಿರುತ್ತೆ, ಥರ್ಡ್ ಓನರ್ಶಿಪ್ ಆಗಿರುತ್ತೆ, ಗಾಡಿ ತುಂಬ ಅಲ್ಮೆಂಟನ್ ಕ್ಲಾಸ್ ಆಗಿರುತ್ತೆ, 4 ಬ್ರ್ಯಾಂಡ್ ನ್ಯೂ ಕಂಡೀಷನ್ ಟೈರ್ ಇದೆ. ಇದೂ VXI ವೇರಿಯಂಟ್, ಪೆಟ್ರೋಲ್ ವೇರಿಯಂಟ್. ಫೀಚರ್ಸ್ ಅಂದ್ಬಿಟ್ಟು AC ಪರ್ ಶೇರಿಂಗ್, 4 ಪವರ್ ವಿಂಡೋ, 4 ಹೊಸ ಸೀಟ್ ಕರ್ಸ್ ಎಲ್ಲ ಹಾಕ್ಸಿದ್ದೀನಿ ಸರ್ ಇದಕ್ಕೇನು. ಹೌದು ಸರ್, ಹೊಸ ಸೀಟ್ ಕರ್ ಎಲ್ಲ ಹಾಕ್ಸಿದ್ದೀನಿ. ಸೊ ಅದೇ ಥರ ಏನು ಕೋಟಿಂಗ್ ಸರ್ ಇದು ಕೋಟಿಂಗ್ ಬಂದುಬಿಟ್ಟು 2,40,000 ಕೋಟಿಂಗ್ ಮಾಡ್ತಾ ಇರೋದು. ಶೋರೂಮ್ಗೆ ವಿಸಿಟ್ ಮಾಡಿ ಹೆಚ್ಚು ಕಮ್ಮಿ ಮಾಡಿಕೊಡ್ತೀನಿ ಸರ್. ಇದು 2009 ಮಾಡಲ್ ಆಗಿರುತ್ತೆ, 4th ಓನರ್ಶಿಪ್ ಆಗಿರುತ್ತೆ, ಪೆಟ್ರೋಲ್ ವೇರಿಯಂಟ್, ಗಾಡಿ ತುಂಬ ಅಲ್ಮೆಂಟನ್ ಆಗಿರುತ್ತೆ. ಕೋಟಿಂಗ್ ಮಾಡ್ತಾ ಇರೋದು 2,25,000 ಕೋಟಿಂಗ್ ಮಾಡ್ತಾ ಇರೋದು. ಶೋರೂಮ್ಗೆ ವಿಸಿಟ್ ಮಾಡಿ ಚಾನ್ಸ್ ರೇಟಲ್ಲಿ ಕೊಡ್ತೀನಿ ಸರ್. ನೆಕ್ಸ್ಟ್ ಇರೋದು ಇನ್ನೊಂದು ಮಾರುತಿ ವ್ಯಾನು. ಫ್ಯಾಮಿಲಿಯವ್ರಿಗೆ ಈಕೋ ಬೇಡ ಅಂದರೆ ಇನ್ನೊಂದು ಮಾರುತಿನೂ ಇದೆ, ಕಡಿಮೆ ಬಜೆಟ್ ಅವ್ರಿಗೆ. 2008 ಮಾಡಲ್ ಆಗಿರುತ್ತೆ, 5th ಓನರ್ಶಿಪ್ ಆಗಿರುತ್ತೆ. ಹೌದು ಸರ್. ಸರ್ ಇದು ಕೋಟಿಂಗ್ ಬಂದುಬಿಟ್ಟು 1,70,000 ಕೋಟಿಂಗ್ ಮಾಡ್ತಾ ಇರೋದು. ಶೋರೂಮ್ಗೆ ವಿಸಿಟ್ ಮಾಡಿ 1,60,000 ಮಾಡಿಕೊಡ್ತೀನಿ. ಶೋರೂಮ್ಗೆ ವಿಸಿಟ್ ಮಾಡಿ ಇನ್ನೂ ಹೆಚ್ಚು ಕಮ್ಮಿ ಮಾಡಿಕೊಡ್ತೀನಿ ಸರ್. ನೆಕ್ಸ್ಟ್ ಇರೋದು ಇನ್ನೊಂದು ಫಾರ್ಡ್ ಫಿಯೆಸ್ಟಾ. ಗಾಡಿ ತುಂಬ ಅಲ್ಮೆಂಟನ್ ಆಗಿದೆ. 2007 ಮಾಡಲ್ ಆಗಿರುತ್ತೆ, ಥರ್ಡ್ ಓನರ್ಶಿಪ್ ಆಗಿರುತ್ತೆ. ಇದೂ ಅಷ್ಟೇ ಡಬಲ್ ಟೀನ್ ಸಿಸ್ಟಮ್, ತೂಫರ್ ಎಲ್ಲ ಬರುತ್ತೆ ಸರ್ ಇದರಲ್ಲಿ. ಹೌದು ಸರ್, ಫುಲ್ಲಿ ಲೋಡೆಡ್ ವೆಹಿಕಲ್. ಇದು ಕೋಟಿಂಗ್ ಮಾಡ್ತಾ ಇರೋದು 1,50,000 ಕೋಟಿಂಗ್ ಮಾಡ್ತಾ ಇರೋದು. 1,40,000 ಮಾಡಿಕೊಡ್ತೀನಿ ಇದು. ಹೌದು ಸರ್. ಸರ್ ನೆಕ್ಸ್ಟ್ ಇರೋದು i20 ಸ್ಪೋರ್ಟ್ಸ್ ವೇರಿಯಂಟ್ ಇದು. ಹೌದು ಸರ್. 2011 ಮಾಡಲ್ ಆಗಿರುತ್ತೆ, ಸಿಂಗಲ್ ಓನರ್ಶಿಪ್ ಆಗಿರುತ್ತೆ, ಗಾಡಿ ತುಂಬ ಅಲ್ಮೆಂಟನ್ ಆಗಿರುತ್ತೆ. ಶೋರೂಮ್ ರಿಕಾರ್ಡ್, ಶೋರೂಮ್ ಹಿಸ್ಟ್ರಿ ಸರ್. ಗಾಡಿ ತುಂಬ ಅಲ್ಮೆಂಟನ್ ಆಗಿರುತ್ತೆ, ಶೋರೂಮ್ ಮೇಂಟೆನೆನ್ಸು. i20 ಸ್ಪೋರ್ಟ್ಸ್ ಇದು ವಿತ್ ಕಂಪ್ನಿ ಫಿಟ್ ಅಲೈ ವೀಲ್ಸ್. ಫೀಚರ್ಸ್ ಅಂದ್ಬಿಟ್ಟು AC ಪವರ್ ಶೇರಿಂಗ್, 4 ಪರ್ ವಿಂಡೋ, ಕ್ರೂಸ್ ಕಂಟ್ರೋಲ್, ABS ಏರ್ ಬ್ಯಾಗ್ ಎಲ್ಲ ಬರುತ್ತೆ ಇದರಲ್ಲಿ ಸರ್. ಅದು ಕೋಟಿಂಗ್ ಬಂದುಬಿಟ್ಟು 2,90,000 ಕೋಟಿಂಗ್ ಮಾಡ್ತಾ ಇರೋದು. 2,80,000 ಮಾಡಿಕೊಡ್ತೀನಿ. ಹೌದು ಸರ್, ಇನ್ನೊಂದು i20 ಇದೆ, ಮಾಡಲ್ ವೆಹಿಕಲ್ ಇದು. 17 ಮಾಡಲು i20 ಮ್ಯಾಗ್ನಾ ಪ್ಲಸ್. ಇದು ಸೆಕೆಂಡ್ ಓನರ್ಶಿಪ್ ಆಗಿರುತ್ತೆ, ಗಾಡಿ ತುಂಬ ಅಲ್ಮೆಂಟನ್ ಆಗಿರುತ್ತೆ, ಕ್ಲಾಸ್ ವೆಹಿಕಲ್. ಹೊಸ ಸೀಟ್ ಕರ್ಸ್ ಎಲ್ಲ ಹಾಕ್ಸಿದ್ದೀನಿ. ಫೀಚರ್ಸ್ ಅಂದ್ಬಿಟ್ಟು AC ಪವರ್ ಶೇರಿಂಗ್, 4 ಪರ್ ವಿಂಡೋ, ಕ್ರೂಸ್ ಕಂಟ್ರೋಲ್ ಬರುತ್ತೆ ಸರ್ ಇದರಲ್ಲಿನೂ. ABS ಎಲ್ಲ ಬರುತ್ತೆ ಸರ್. ಅದು ಕೋಟಿಂಗ್ ಬಂದುಬಿಟ್ಟು 5,30,000 ಕೋಟಿಂಗ್ ಮಾಡ್ತಾ ಇರೋದು. 5,20,000 ಮುಗಿಸ್ಕೊಡ್ತೀನಿ. 20,000 ಮುಗಿಸ್ಕೊಡ್ತೀನಿ ಸರ್. ನೆಕ್ಸ್ಟ್ ಇರೋದು ಮಾರುತಿ ಸುಜುಕಿ 800. ಗಾಡಿ ತುಂಬ ಅಲ್ಮೆಂಟನ್ ಆಗಿದೆ, ಕಲಿಯೋರಿಗೆ ಒಳ್ಳೆ ವೆಹಿಕಲ್ ಮಾರುತಿ ಸುಜುಕಿ 800 ಅಂದರೆ. ಹೌದು ಸರ್. ಹೌದು ಸರ್, ಸ್ಟಾರ್ಟಿಂಗ್ ವೆಹಿಕಲ್. 2009 ಮಾಡಲ್ ಆಗಿರುತ್ತೆ, ಥರ್ಡ್ ಓನರ್ಶಿಪ್ ಆಗಿರುತ್ತೆ, ಗಾಡಿ ತುಂಬ ವೆಲ್ ಆಗಿರುತ್ತೆ, 4 ಬ್ರ್ಯಾಂಡ್ ನ್ಯೂ ಟೈರ್ ಇದೆ, ಗಾಡಿ ತುಂಬ ವೆಲ್ ಮೇಂಟೈನ್ ಆಗಿದೆ ಸರ್. ಸರ್ ಇದು ಕೋಟಿಂಗ್ ಬಂದುಬಿಟ್ಟು 1,35,000 ಕೋಟಿಂಗ್ ಮಾಡ್ತಾ ಇರೋದು. ಅದು ಕೂಡ 9 ಮಾಡಲ್ ಚಾನ್ಸ್ ರೇಟಲ್ಲಿ ಡೀಲಿಂಗ್ ಪ್ರೈಸಲ್ಲಿ ಕೊಡ್ತಾ ಇರೋದು. 35,000. ಹೌದು ಸರ್. ಶೋರೂಮ್ಗೆ ವಿಸಿಟ್ ಮಾಡಿ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಸರ್. ನೆಕ್ಸ್ಟ್ ಇರೋದು ಹುಂಡೈ ಗೆಟ್ಸ್. ಗಾಡಿ ತುಂಬ ಮೇಂಟೈನ್ ಆಗಿದೆ, ಇದನ್ನು ಚಾನ್ಸ್ ರೇಟಲ್ಲಿ ಕೊಡ್ತೀನಿ. 2008 ಮಾಡಲ್ ಆಗಿರುತ್ತೆ, ಥರ್ಡ್ ಓನರ್ಶಿಪ್ ಆಗಿರುತ್ತೆ. ಫೀಚರ್ಸ್ ಅಂದ್ಬಿಟ್ಟು AC ಪವರ್ ಶೇರಿಂಗ್, 4 ಪರ್ ವಿಂಡೋ ಬರುತ್ತೆ ಸರ್. ಗಾಡಿ ತುಂಬ ಅಲ್ಮೆಂಟನ್ ಆಗಿದೆ ಇದನ್ನು ಸರ್. ಇದು ಕೋಟಿಂಗ್ ಬಂದುಬಿಟ್ಟು 1,65,000 ಇದನ್ನು ಕೋಟಿಂಗ್ ಮಾಡ್ತಾ ಇರೋದು. ಶೋರೂಮ್ಗೆ ವಿಸಿಟ್ ಮಾಡಿ 1,50,000 ಮುಗಿಸ್ಕೊಳ್ತೀನಿ. 4 ಬ್ರ್ಯಾಂಡ್ ನ್ಯೂ ಕಂಡೀಷನ್ ಟೈರ್ ಇದೆ ಇದರಲ್ಲಿನೂ. ನೆಕ್ಸ್ಟ್ ಇರೋದು ETS ಪೆಟ್ರೋಲ್ ವೇರಿಯಂಟು. 2011 ಮಾಡಲ್ ಆಗಿರುತ್ತೆ, ಸೆಕೆಂಡ್ ಓನರ್ಶಿಪ್ ಆಗಿರುತ್ತೆ. VX ಫುಲ್ಲಿ ಟಾಪ್ ಆ್ಯಂಡ್ ವೆಹಿಕಲ್ ವಿತ್ ಕಂಪ್ನಿ ಫಿಟೆಡ್ ಅಲೈ ವೀಲ್ಸ್, ಏರ್ ಬ್ಯಾಗ್, ABS, AC ಪವರ್ ಶೇರಿಂಗ್, 4 ಪರ್ ವಿಂಡೋ. ಗಾಡಿ ತುಂಬ ಅಲ್ಮೆಂಟೈನ್ ಆಗಿದೆ ಸರ್. 4,60,000 ಇನ್ಶೂರೆನ್ಸ್ ವ್ಯಾಲ್ಯೂ ಇದೆ ಅದು ಕ್ಲೈಮಿಂಗ್ದು. 60,000 ಬರೀ ಇನ್ಶೂರೆನ್ಸ್ ಕ್ಲೈಮಿಂಗ್ ಇದೆ ವ್ಯಾಲ್ಯೂನು. ಹೌದು ಸರ್. ಸರ್ ಇದು ಕೋಟಿಂಗ್ ಬಂದುಬಿಟ್ಟು 3.5 ಲಕ್ಷ ಕೋಟಿಂಗ್ ಮಾಡ್ತಾ ಇರೋದು. ಶೋರೂಮ್ಗೆ ವಿಸಿಟ್ ಮಾಡಿ ಹೆಚ್ಚು ಕಮ್ಮಿ ಮಾಡಿಕೊಡ್ತೀನಿ ಸರ್. ನೆಕ್ಸ್ಟ್ ಇರೋದು ಮಾರುತಿ ಎರ್ಟಿಗಾ ಡಿಮಾಂಡೆಡ್ ವೆಹಿಕಲ್ ಫ್ಯಾಮಿಲಿಯವ್ರಿಗೆ. 2013 ಮಾಡಲ್ ಆಗಿರುತ್ತೆ, ಥರ್ಡ್ ಓನರ್ಶಿಪ್ ಆಗಿರುತ್ತೆ. ZDI ಫುಲ್ಲಿ ಟಾಪ್ ಆ್ಯಂಡ್ ವೆಹಿಕಲ್ ವಿತ್ ಫುಲ್ಲಿ ಲೋಡೆಡ್ ವೆಹಿಕಲ್ ವಿತ್ ಕಂಪ್ನಿ ಅಲೈ ವೀಲ್ಸ್, AC ಪವರ್ ಶೇರಿಂಗ್, 4 ಪರ್ ವಿಂಡೋ, ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ ಸರ್ ಇದರಲ್ಲಿನೂ.
ಫುಲ್ ಲೋಡೆಡ್ ಹೌದು ಸರ್, ಫುಲ್ಲಿ ಲೋಡೆಡ್ ವೆಹಿಕಲ್. ಎಷ್ಟು ಗಾಡಿ ಇದೆಯಲ್ಲ. ಹೌದು ಸರ್, ಫ್ಯಾಮಿಲಿಗೆ ಒಳ್ಳೆ ವೆಹಿಕಲ್ ಡೀಸೆಲಲ್ಲಿ. ಓಕೆ, ಅದೇ ಥರ ಏನು ಕೋಟಿಂಗ್? ಸರ್ ಇದು ಕೋಟಿಂಗ್ ಬಂದುಬಿಟ್ಟು 5,75,000 ಕೋಟಿಂಗ್ ಮಾಡ್ತಾರೆ. ಅದು ಶೋರೂಮ್ಗೆ ವಿಸಿಟ್ ಮಾಡಿ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. ಅದೇ ಥರ ಎಷ್ಟು? ನೆಕ್ಸ್ಟ್ ಇರೋದು ರೆನಾಲ್ಡ್ ಕ್ಯಾಪ್ಚರ್, ಭಾಳ ಡಿಮಾಂಡೆಡ್ ವೆಹಿಕಲ್ ವಿತ್ ಫ್ಯಾನ್ಸಿ ಕಲರು. ಓಕೆ, ಡೀಸೆಲಲ್ಲಿ ಡೀಸೆಲಲ್ಲಿ ಮೈಲೇಜ್ ವೆಹಿಕಲ್ ಫುಲ್. ಇದರಲ್ಲಿ ಹೌದು ಸರ್. 24 ತನಕ ಮೈಲೇಜ್ ಬರುತ್ತೆ ಸರ್. ಇದು ಡೀಟೇಲ್ ಬಂದುಬಿಟ್ಟು 2018 ಮಾಡಲ್ ಆಗಿರುತ್ತೆ, ಸೆಕೆಂಡ್ ಓನರ್ಶಿಪ್ ಆಗಿರುತ್ತೆ. ಫುಲ್ಲಿ ಟಾಪ್ ಆ್ಯಂಡ್ ವೆಹಿಕಲ್, AC ಪರ್ಷರಿಂಗ್, 4 ಪವರ್ ವಿಂಡೋ, ಫೋಲ್ಡರ್ ಮಿರರ್, ಕ್ರೂಸ್ ಕಂಟ್ರೋಲ್ ವಿತ್ ಕಂಪ್ನಿ ಫಿಟೆಡ್ ಅಲೈ ವೀಲ್ಸ್, ಏರ್ ಬ್ಯಾಗ್. ಫುಲ್ಲಿ ಲೋಡೆಡ್ ವೆಹಿಕಲ್, 4 ಏರ್ ಬ್ಯಾಗ್ ಬರುತ್ತೆ. ಗಾಡಿ ಫುಲ್ಲಿ ಲೋಡೆಡ್ ವೆಹಿಕಲ್. ಓಕೆ, ಅದೇ ಥರ ಏನು ಕೋಟಿಂಗ್ ಮಾಡ್ತೀವಿ? ಸರ್ ಇದು ಕೋಟಿಂಗ್ ಬಂದುಬಿಟ್ಟು 6,25,000 ಕೋಟಿಂಗ್ ಮಾಡ್ತಾರೆ. ಅದು ಶೋರೂಮ್ಗೆ ವಿಸಿಟ್ ಮಾಡಿ 6,10,000ಗೆ ಮುಗಿಸ್ಕೊಡ್ತೀನಿ ಸರ್. ನೆಕ್ಸ್ಟ್ ಇರೋದು ಇನ್ನೊಂದು ಆಟೋಮೆಟಿಕ್ ಬೆಲೆನೋ, ಮ್ಯಾನ್ಯಲ್ ಬೆಲೆನೋ ಬೇಡ ಅಂದರೆ ಇನ್ನೊಂದು ಆಟೋಮೆಟಿಕ್ ಬೆಲೆನೋ ಇದೆ ಸರ್. 2018 ಮಾಡಲ್ ಆಗಿರುತ್ತೆ, ಸೆಕೆಂಡ್ ಓನರ್ಶಿಪ್ ಆಗಿರುತ್ತೆ. ಬೆಲೆನೋ ಜೀಟಾ, ಇದನ್ನು ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ. ಇದನ್ನು ಫುಲ್ಲಿ ಲೋಡೆಡ್ ವೆಹಿಕಲ್ ವಿತ್ ಕಂಪ್ನಿ ಫಿಟೆಡ್ ಅಲೈ ವೀಲ್ಸ್, ಏರ್ ಬ್ಯಾಗ್, ABS, ಫೋಲ್ಡರ್ ಮಿರರ್, AC ಪರ್ಷರಿಂಗ್, 4 ವಿಂಡೋ ಎಲ್ಲ ಬಂದುಬಿಡುತ್ತೆ ಸರ್ ಇದರಲ್ಲಿನೂ. ಸೊ ಅದೇ ಥರ ಏನು ಕೋಟಿಂಗ್? ಸರ್ ಇದು ಕೋಟಿಂಗ್ ಬಂದುಬಿಟ್ಟು 6,25,000 ಕೋಟಿಂಗ್ ಮಾಡ್ತಾ ಇರೋದು. ಶೋರೂಮ್ಗೆ ವಿಸಿಟ್ ಮಾಡಿ ಹೆಚ್ಚು ಕಮ್ಮಿ ಮಾಡಿಕೊಡ್ತೀನಿ ಸರ್. Honda 6R ಫುಲ್ಲಿ ಲೋಡೆಡ್ ವೆಹಿಕಲ್ ಸರ್. ಓಕೆ, ಶೋಕಿ ಅವ್ರಿಗೆ ಫುಲ್ಲಿ ಲೋಡೆಡ್ ವೆಹಿಕಲ್. ಇದನ್ನು ಫುಲ್ಲಿ ಟಾಪ್ ಆ್ಯಂಡ್ ವೆಹಿಕಲ್. ಓಕೆ, Honda Civic 2006 ಮಾಡಲ್ ಆಗಿರುತ್ತೆ, 4th ಓನರ್ಶಿಪ್ ಆಗಿರುತ್ತೆ. ಚಾನ್ಸ್ ರೇಟಲ್ಲಿ ಕೊಡ್ತೀನಿ, ಡೀಲಿಂಗ್ ಪ್ರೈಸಲ್ಲಿ ಕೊಡ್ತೀನಿ ಅದೇ ಹಾಗಾದ್ರೆ ಏನು ಕೋಟ್ ಮಾಡ್ತಾ ಇದ್ದೀರಾ? ಸರ್. ಇದು ಕೋಟಿಂಗ್ ಬಂದುಬಿಟ್ಟು 2,20,000 ಕೋಟಿಂಗ್ ಮಾಡ್ತಾ ಇರೋದು. ಶೋರೂಮ್ಗೆ ವಿಸಿಟ್ ಮಾಡಿ ಚಾನ್ಸ್ ರೇಟಲ್ಲಿ ಕೊಡ್ತೀನಿ ಸರ್. ನೆಕ್ಸ್ಟ್ ಇರೋದು XUV 500 W8. ಇದರಲ್ಲಿ ಫೀಚರ್ಸ್ ಅಂದ್ಬಿಟ್ಟು AC ಪರ್ಷರಿಂಗ್, 4 ಪವರ್ ವಿಂಡೋ, ಫೋಲ್ಡರ್ ಮಿರರ್, 6 ಏರ್ ಬ್ಯಾಗ್ ವಿತ್ ಕಂಪ್ನಿ ಫಿಟೆಡ್ ಅಲೈಲ್ಸ್ ಎಲ್ಲ ಬಂದುಬಿಡುತ್ತೆ. ಡೀಟೇಲ್ಸ್ ಅಂದ್ಬಿಟ್ಟು 2012 ಮಾಡಲ್ ಆಗಿರುತ್ತೆ, ಸೆಕೆಂಡ್ ಓನರ್ಶಿಪ್ ಆಗಿರುತ್ತೆ. ಪೂರ್ತಿ ಬಜಾರ್ಗೆ ಚಾಲೆಂಜಿಂಗ್ ಪ್ರೈಸ್ ಆ ರೇಟಲ್ಲಿ ಕೊಡ್ತೀನಿ, ಚಾಲೆಂಜಿಂಗ್ ಪ್ರೈಸಲ್ಲಿ ಕೊಡ್ತೀನಿ. ಇದು ಕೋಟಿಂಗ್ ಮಾಡ್ತಾ ಇರೋದು 5,25,000 ಕೋಟಿಂಗ್ ಮಾಡ್ತಾ ಇರೋದು. ಶೋರೂಮ್ಗೆ ವಿಸಿಟ್ ಮಾಡಿ 5,10,000ಗೆ ಮಾಡಿಕೊಡ್ತೀನಿ. ಶೋರೂಮ್ಗೆ ವಿಸಿಟ್ ಮಾಡಿ ಇನ್ನೂ ಹೆಚ್ಚು ಕಮ್ಮಿ ಮಾಡಿಕೊಡ್ತೀನಿ.